ಇದೆಲ್ಲ ಈಗ ನಾವು ಈಗ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಇದರ ಬಗ್ಗೆ ನಾನು ಯಾವುದನ್ನು ಕೂಡ ಹೇಳಲಿಕ್ಕೆ ಹೋಗುವುದಿಲ್ಲ. ಒಂದು, ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರ್ಕಾರಿ ಇದರಲ್ಲಿ ಸಂಸ್ಥೆಯಲ್ಲಿ ಎಲ್ಲಿ ಕೂಡ ಇದು ಅವಕಾಶ ಇಲ್ಲ. ಯಾಕೆಂದರೆ ಕಿಂಗ್ ಪಿನ್ ಯಾರಿದ್ದಾನೆ ಅವನದಲ್ಲಿ ಎಕ್ಸ್ಪರ್ಟ್ ಇದ್ದಾನೆ ಇದರಲ್ಲಿ. ಅವನದೇ ಒಂದು ನೆಟ್ವರ್ಕ್ ಇದೆ. ಎಲ್ಲ ವಿಚಾರವನ್ನು ಕೂಡ ಇವತ್ತು ನಮ್ಮ SIT ಅವರು ಇವತ್ತು ಅದನ್ನು ಮಾಡಿ ಅದನ್ನು ಅವರು ಬಹಿರಂಗ ಇವತ್ತು ಪಡಿಸ್ತಾರೆ. ಇದರಲ್ಲಿ ಎಲ್ಲ ಖಾಸಗಿ ಆಸ್ಪತ್ರೆ ಇಲ್ಲ. ಈಗ ನೋಡಿ, ಈಗ ನಮ್ಮ ಡಿಪಾರ್ಟ್ಮೆಂಟ್ನಿಂದ ಏನು ಮಾಡಿದಾರೆ ಅಂತ ಹೇಳಿದರೆ, ನಮ್ಮ ಅಧಿಕಾರಿಗಳು ಯಾವೆಲ್ಲ ಈ ಕಂಪನಿಯವರು ಮೇನ್ ಕಂಪನಿ ಇದ್ದಾರಲ್ಲ ಅವರಿಗೆ ಪತ್ರ ಬರೆದಿದ್ದಾರೆ. ನೀವು ಎಲ್ಲಿಗೆಲ್ಲ ಸಪ್ಲೈ ಮಾಡಿದ್ದೀರಿ ಫಾರ್ಮಸ್ಯೂಟಿಕಲ್ ಕಂಪನಿಗೆ ಮತ್ತು ಆಸ್ಪತ್ರೆಗೆ ಮತ್ತು ಫಾರ್ಮಸಿಗೆ, ನಿಮ್ಮ ಎಲ್ಲ ಐಟಮ್ ಅನ್ನು ವಿಡ್ರಾ ಮಾಡಿಕೊಳ್ಳಿ. ಫೈಸರ್ ಕಂಪನಿ ಇದೆ ಮೇನ್, ಅವರಿಗೆ ಬರ್ತಾ ಬರೋದು ನಿಮ್ಮ ಐಟಮ್ಸ್ ನೀವು ಎಲ್ಲಿ ಕೊಟ್ಟಿದ್ರಿ, ನೀವು ಕೊಟ್ಟದನ್ನೆಲ್ಲ ವಿಡ್ರಾ ಮಾಡಿ. ಒಂದು ಮೆಡಿಕಲ್ ಶಾಪಿಗೆ ಹೋಗಿದೆ, ವಿಡ್ರಾ ಎವ್ರಿಥಿಂಗ್. ಅದರಲ್ಲಿ ಯಾವುದೊಂದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಚೆಕ್ ಮಾಡಿ. ಆವಾಗ ಆ ಫಾರ್ಮಸಿಗೆ ಹೋಗಿದೆಯಾ ಆಸ್ಪತ್ರೆಗೆ ಹೋಗಿದೆಯಲ್ವ ಅಂತ ನಮಗೆ ಗೊತ್ತಾಗ್ತದೆ. ಒಂದು 100 ಯಾಕೆ 100 ಇದ್ರೆ 100 ಕೂಡ ಎಲ್ಲ ಕೂಡ ನಕಲಿ ಅಂತ ಹೇಳಿಕ್ಕೆ ಆಗುದಿಲ್ಲ. ಈ ಕೊಡೋನು ಕೂಡ ಹುಷಾರಿದ್ದಾನೆ, ಅವ್ನು 100ರಲ್ಲಿ ಒಂದು 75 ಕರೆಕ್ಟ್ ಕೊಡ್ತಾನೆ, 25 ಅದು 75 ಫಾಲ್ಸ್ ಕೊಡ್ತಾನೆ, 25 ಕರೆಕ್ಟ್ ಕೊಡ್ತಾರೆ. ಇದು ಹೇಗೆ ಗೊತ್ತಾಗಬೇಕಂತ ಹೇಳಿದ್ರೆ, ಈಗ ನಾನು ಸಪ್ಲೈ ಮಾಡಿದ ನಮ್ಮ ಐಟಮ್ ಅನ್ನು ನಮ್ಗೆ ಗೊತ್ತಿದ್ದ ಎಲ್ಲೆಲ್ಲಿ ಕೊಡ್ತಾರೆ, ಇಮಿಡಿಯೇಟ್ ಆಗಿ ಮೆಸೇಜ್ ಕೊಟ್ಟು ನಿಮ್ಮಲ್ಲಿ ಎಷ್ಟು ಸ್ಟಾಕ್ ಇದೆ ಅದನ್ನೆಲ್ಲ ರಿಟರ್ನ್ ಕೊಡಿ ಅಂತ ಮಾಡಿ, ಅಲ್ಲಿ ಅದನ್ನು ಅವರು ಚೆಕ್ ಮಾಡಿದಾಗ ಎಷ್ಟೆಷ್ಟು ಆ ವರ್ಷದಲ್ಲಿ ಲೇಬಲಿಂಗ್ ಆಗಿದೆ ಅಂತ ಹೇಳಿ ಅವ್ರಿಗೆ ಮಾಹಿತಿ ಬರ್ತದೆ.